ಇವತ್ತು ನಾವು ಎಚ್ ಪಿ ಲ್ಯಾಪ್ಟಾಪಿದ್ದು ಡಿಸ್ಪ್ಲೇ ಯಾವ ಥರ ರೀಪ್ಲೇಸ್ಮೆಂಟ್ ಮಾಡುವಂಥದ್ದನ್ನು ತಿಳಿಸ್ಕೊಡ್ತೇವೆ ನೋಡಿ. ಇದು ಬಂದು ವೈಟ್ ಡಿಸ್ಪ್ಲೇ ಬರ್ತಾ ಇದೆ ನೋಡಿ. ಡಿಸ್ಪ್ಲೇ ಎಚ್ ಪಿ i3 ಪ್ರೊಸೆಸರ್, ಈ ಥರ ವೈಟ್ ಡಿಸ್ಪ್ಲೇ ಬರ್ತಾ ಇದೆ. ಸೊ ಇದು ಡಿಸ್ಪ್ಲೇ ಕಂಪ್ಲೀಟ್ ಆಗಿರುತ್ತೆ. ಇದನ್ನು ನೋಡಿ, ಈ ಥರ ಡಿಸ್ಪ್ಲೇ ಬರ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಸಣ್ಣದಾಗಿ ಇಲ್ಲೊಂದು ಸ್ಕ್ರೂಸ್ ಇರುತ್ತೆ, ಈ ಕಾರ್ನರಲ್ಲಿ ಮತ್ತು ಈ ಕಾರ್ನರಲ್ಲಿ 2 ಸ್ಕ್ರೂಗಳಿವೆ. ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ನಂತರ ಇದನ್ನು ಈ ಥರ ನೋಡಿ, ಇಲ್ಲಿ ಗಮ್ ಹಾಕಿರ್ತಾರೆ, ಇದನ್ನು ಸೈಡಿಂದ ಈ ಥರ ರಿಮೂವ್ ಮಾಡ್ಕೊಂಡು ಬರಬೇಕು. ನೋಡಿ, ಇವಾಗ ಹೊಸ ಡಿಸ್ಪ್ಲೇನ ಅನ್ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಇನ್ಸರ್ಟ್ ಮಾಡಿಕೊಂಡು ಡಿಸ್ಪ್ಲೇನ ಫಸ್ಟಿಗೆ ಚೆಕ್ ಮಾಡಿಕೊಂಡು ಆಮೇಲೆ ನೋಡಿ, ಇದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡಿರ್ಬೋದು. ಇದೆಲ್ಲ ಬೆಂಡಾದರೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ನೋಡಿ, ಈ ಥರ ಡಿಸ್ಪ್ಲೇ ಸೇಮ್ ಮಾಡಲ್ಲ, ಅದೇ ಮಾಡಲ್ನ ಸೇಮ್ ಡಿಸ್ಪ್ಲೇ ಹೊಸದಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದನ್ನು ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನಾನು ಆಲ್ರೆಡಿ ಇದನ್ನು ಚೆಕ್ ಮಾಡಿದ್ದೀನಿ ಒಂದು ಸರ್ತಿ. ಸೊ ನಾನು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಇದನ್ನು ಅಸೆಂಬಲ್ ಮಾಡ್ತೀನಿ. ಅದು ಯಾವತ್ತೂ ಡಿಸ್ಪ್ಲೇ ತರುವಂತಹ ಸಮಯದಲ್ಲಿ ನಮ್ಮದು ಲ್ಯಾಪ್ಟಾಪ್ನ ತಗೊಂಡೋಗಿ ಅಲ್ಲೇ ಚೆಕ್ ಮಾಡಿಕೊಂಡು ತಗೊಂಡು ಬಂದರೆ ಒಳ್ಳೆಯದಿರುತ್ತೆ. ಯಾಕಂದರೆ ಡಿಸ್ಪ್ಲೇ ತರುವಂಥ ಸಮಯದಲ್ಲಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಅದಕ್ಕೆ ಅಂಗಡಿ ಕಡೆಯಿಂದ, ಶಾಪ್ ಕಡೆಯಿಂದ ಯಾವುದು ವ್ಯಾರಂಟಿ ಸಿಕ್ಕೋದಿಲ್ಲ. ಸೊ ನೀಟಾಗಿ ನಾವು ಅಲ್ಲೇ ಹೋಗಿ ಚೆಕ್ ಮಾಡ್ಕೊಂಡು ಬರೋದು ಒಳ್ಳೆಯ ಒಂದು ಒಪಿನಿಯನ್. ಇದಕ್ಕೆ ಒಂದು ಟೇಪ್ ಹಾಕೋಬೇಕು. ಏನಕ್ಕಂತಂದರೆ ಇದು ರಿಟರ್ನ್ ಅಲ್ಲಿ ಜಾರ್ಕೊಂಡು ಹಿಂದೆ ಹೋಗುತ್ತೆ. ಸೊ ಇದಕ್ಕೆ ಇದರಲ್ಲಿ ಗಮ್ ಇರುತ್ತೆ. ಸೊ ನಾವು ಅದು ರಿಮೂವ್ ಮಾಡುವಾಗ ಗಮ್ ಹೋಗುತ್ತೆ. ಸೊ ಇದಕ್ಕೆ ಒಂದು ಟೇಪನ್ನು ಹಾಕೋಬೇಕು ಟೈಟಾಗಿ ನಿಲ್ಲೋದಕ್ಕೆ. ನೋಡಿ ಹೀಗೆ. ನಂತರ ಎಲ್ಲ ಸ್ಕ್ರೂಗಳನ್ನು ಹಾಕ್ಕೊಂಡು ಈ ಲ್ಯಾಪ್ಟಾಪ್ನ ನೀವು ರಿಮೂವ್ ಮಾಡಿದರೆ ಸ್ಕ್ರೂಸ್ ಮೇಯ್ನಾಗಿ ಎಲ್ಲಿಂದ ಯಾವುದು ಸ್ಕ್ರೂವನ್ನು ರಿಮೂವ್ ಮಾಡಿರ್ತೀರ ಅನ್ನೋದನ್ನು ಬರ್ಕೊಂಡಿಟ್ರೇನೋ ಒಳ್ಳೆಯದು. ಏನಕ್ಕೆ ಅಂತಂದರೆ ಯಾವುದು ಗೊತ್ತಾಗೋದಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅದನ್ನು.
ಒಂದು ಮೇಲೆ ಮಾಡಿದ್ರೆ ನೋಡಿ, ಇದು ಬರೀ ಇಷ್ಟು ಲಾಕು, ಇಷ್ಟು ಪ್ರೆಸ್ ಮಾಡ್ಕೊಂಡು ಹೋದರೆ ಅದು ಲಾಕ್ ಆಗುತ್ತೆ. ಬರೀ ಇಷ್ಟು ಕೊನೆಗೆ ಲಾಸ್ಟ್ ಎರಡು ಸ್ಕ್ರೂಗಳನ್ನು ಇನ್ಸರ್ಟ್ ಮಾಡ್ಕೊಂಡು ಲಾಕನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಸರಿಯಾಗಿ ಕುತ್ಕೊಂಡಿರ್ಬೇಕು. ಡಿಸ್ಪ್ಲೇ ಫಿಟ್ಟಿಂಗ್ ಕರೆಕ್ಟಾಗಿದೆ ನೋಡಿ. ಇಲ್ಲಿ ಏನಾದರೂ ಸಿಂಗಲ್ ಲೈನ್ಸ್ ಏನಾದರೂ ಇದ್ದರೆ ಡಿಸ್ಪ್ಲೇ ಪ್ರಾಬ್ಲಮ್ ಇದೆ ಅಂತ, ಲೈನ್ಸ್ ಇಲ್ಲಾಂದರೆ ಫುಲ್ ಬ್ಲ್ಯಾಂಕ್ ಇದ್ದರೆ ಇಮಿಡಿಯೇಟಾಗಿ ರಿಟರ್ನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದಕ್ಕೆ ಚೆಕ್ ಮಾಡ್ಕೊಂಡು ತಗೊಂಡು ಬಂದರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನೋಡಿ. ಇದು ಕ್ಲಿಯರಾಗಿ ಡಿಸ್ಪ್ಲೇನ ಇನ್ಸ್ಟಾಲ್ ಮಾಡಿದ್ದೀವಿ.